ಅಂಟಮನ ಅಸಲಿ ಆರ್ಭಟ ಶುರು, ಧಿಮಾಕಲ್ಲೇ ಧೂಳಿ ಎಬ್ಬಿಸೋಕೆ ಅಯೋಗ್ಯ ಸಜ್ಜು. ಲಿರಿಕ್ಸ್ ನಲ್ಲಿ ಚೇತನ್ ಚಮತ್ಕಾರ, ಸಂತು ಮಾಸ್ಟರ್, ಆಂಟೋನಿ ದಾಸನ್ನ ಮ್ಯಾಜಿಕ್ ವಾಯ್ಸ್. ಕುಟ್ಟಂತೂ ಮಳೆ ಬರ್ತದೆ, ನೆಕ್ಲು ಹಿದ್ರೆ ಬೆಳೆ ಬರ್ತದೆ, ಬಂದಾಗ್ಲೆಲ್ಲ ಹವಾ ಇರ್ತದೆ. ಎರಡನೇ ಸಾಂಗ್ ರಿಲೀಸ್, ವೇದಿಕೆ ಮೇಲೆ ಸಖತ್ ಡ್ಯಾನ್ಸ್ ಮಾಡಿದ ಡೈರೆಕ್ಟರ್ ಮಹೇಶ್, ನಟ ಸತೀಶ್. ಸ್ಯಾಂಡಲ್ವುಡ್ ನಲ್ಲಿ ಮತ್ತೊಂದು ಧೂಳೆಬ್ಬಿಸೋ ಸೀಕ್ವೆಲ್ ಬರ್ತಾ ಇದೆ. ಅದೇ ನಮ್ಮ ಮಂಡ್ಯ ಗಂಡು ಸತೀಶ್ ನೀನಾಸಂ ಹಾಗೂ ಡಿಂಪಲ್ ಕ್ವೀನ್ ರಚಿತಾ ರಾಮ್ ಕಾಂಬಿನೇಷನ್ ನ ಅಯೋಗ್ಯ 2 ಸಿನಿಮಾ. ಈಗಾಗಲೇ ಮುದ್ದು ಪುಟ್ಲಕ್ಷ್ಮಿ ಅಂತ ಮೆಲೋಡಿ ಕಿಕ್ ಕೊಟ್ಟಿದ್ದ ಈ ಜೋಡಿ ಈಗ ಅಣ್ಣ ಬಂದ್ರೆ ಅಂತ ಹೊಸ ಸಾಂಗ್ ಹಿಡಿದು ಅಖಾಡಕ್ಕೆ ಇಳಿದಿದೆ ಚಿತ್ರತಂಡ. ಇದರಲ್ಲಿ ಯಶ್ ಅಣ್ತಮ್ಮನ ರಗಡ್ ಅವತಾರ ಹೇಗಿದೆ, ಟ್ರೋಲರ್ಸ್ಗೆ ಸತೀಶ್ ಕೊಟ್ಟ ಖಡಕ್ ವಾರ್ನಿಂಗ್ ಏನು, ಬ್ಯಾಡ್ ಕಮೆಂಟ್ ಬಗ್ಗೆ ನಿರ್ದೇಶಕ ಮಹೇಶ್ ಹೇಳಿದ್ದೇನು, ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ. ಹುಡುಗ ಅದು ಕಮೆಂಟ್ ಹಾಕಿದ್ದು ನಾನು ಟ್ರೇಸ್ ಮಾಡಿ, ನಾನು ಮುಂದೆ ಪ್ರೆಸ್ ಮೀಟ್ ಬಂದ್ರೆ ಮಾತಾಡಲ್ಲ, ಯಾಕೆಂದ್ರೆ ನಾನು ಏನ್ ಮಾತಾಡಿದ್ರು ಕಾಂಟ್ರವರ್ಸಿ ಆಗುತ್ತೆ. ಇನ್ನು ಮುಂದೆ ನಾನು ಮಾತಾಡಲ್ಲ. ನನಗೆ ಮನೇಲಿ ಹೇಳಿ ಕಳ್ಸಿದ್ರು, ನೀವು ಮಾತಾಡ್ಬಿಡಿ ಜಾಸ್ತಿ ನಗ್ನಗ್ತಾ ಇರಿ ಅಂತ. ಆದ್ರೂ ನಾನು ಏನೋ ಮಾತಾಡಕ್ ಹೋಗಿ ಇನ್ನೇನೋ ಆಯ್ತು. ಇಲ್ಲ, ಹುಡುಗ ಕಾಲ್ ಮಾಡಿ ನಾನು ಕೇಳಿದೆ, ಯಾಕಪ್ಪ ನಿನಗೆ ಕೆಟ್ಟ ಸಾಹಿತ್ಯ ಅಂತ ಹಾಕಿದ್ಯಾ ಅಂತ ಕೇಳಿದೆ. ಅವ್ನು ಹೇಳಿದಿಲ್ಲ, ಅಣ್ಣ ವೈನ್ ಅಂತೆಲ್ಲ ಬರೆದ್ಬಿಟ್ಟಿದ್ದೀರಾ ನೀವು ಹೆಣ್ಮಕ್ಳಿಗೆ ಅಂದ್ರೆ. ಅಲ್ಲಪ್ಪ, ವೈನ್ ಆಗವಳೆ ಅಂದ್ರೆ ಸುಂದರವಾಗಿದ್ದಾಳೆ ಅಂತ ಗೆಳೆಯಂಗೆ ಹೇಳಿದೆ. ಡಿಸ್ಟರಿ ಎಲ್ಲಾ ಪದಗಳು ಗೆಳೆಯ ಕಳಿಸ್ಕೊಟ್ಟ, ನಾನು ಸ್ಕ್ರೀನ್ ಶಾಟ್ ಕಳಿಸ್ದೆ. ಅಣ್ಣ ಸಾರಿ ಅಣ್ಣ, ಅದು ನಾನು ತಪ್ಪು ತಿಳ್ಕೊಂಡೆ. ಕಳೆದ 2018ರಲ್ಲಿ ಸ್ಯಾಂಡಲ್ವುಡ್ ಅಲ್ಲಿ ಬಿಡುಗಡೆಯಾದ 100 ದಿನಗಳ ಕಾಲ ಭರ್ಜರಿ ಪ್ರದರ್ಶನ ಕಂಡು ಅಂದಿನ ಬಾಕ್ಸ್ ಆಫೀಸ್ ಕೊಳ್ಳೆ ಹೊಡೆದಿದ್ದ ಅಯೋಗ್ಯ ಚಿತ್ರದ ಕ್ರೇಜ್ ಅಷ್ಟಿಷ್ಟಲ್ಲ. ಸದ್ಯ ಅದೇ ಬ್ರ್ಯಾಂಡ್ ನೇಮ್ ಹಾಗೂ ಅದೇ ಮಂಡ್ಯದ ಮಣ್ಣಿನ ಸೊಗಡಿನ ಸೀಕ್ವೆಲ್ ಆಗಿ ಅಯೋಗ್ಯ 2 ಸಿದ್ಧವಾಗಿತ್ತು. ಗಾಂಧಿನಗರದಲ್ಲಿ ದೊಡ್ಡ ಮಟ್ಟದ ಹೈಪ್ ಕ್ರಿಯೇಟ್ ಮಾಡಿದೆ. ಸ್ಯಾಂಡಲ್ವುಡ್ ನ ಒನ್ ಆಫ್ ದಿ ಮೋಸ್ಟ್ ಸಕ್ಸಸ್ಫುಲ್ ಆನ್ ಸ್ಕ್ರೀನ್ ಹಿಟ್ ಪ್ಲೇಯರ್ ಎನಿಸಿಕೊಂಡಿರೋ ನಟ ಸತೀಶ್ ಹಾಗೂ ಡಿಂಪಲ್ ಕ್ವೀನ್ ರಚಿತಾರಾಮ್ ಜೋಡಿ ಪ್ರೇಕ್ಷಕರೆದುರು ಧೂಳೆಬ್ಬಿಸೋಕೆ ಸಜ್ಜಾಗಿದೆ. ಜೀವನದಲ್ಲಿ ಬೀಳು ಏನಾದ್ರೂ ಬರ್ಲಿ ಎನ್ನೋ ಚಿತ್ರದ ಶೂಟಿಂಗ್ ಕಂಪ್ಲೀಟ್ ಆಗಿದ್ದು ಮುಂಬರೋ ಆಗಸ್ಟ್ 7ರಂದು ಅದ್ದೂರಿಯಾಗಿ ಬೆಳ್ಳಿ ತೆರೆ ಮೇಲೆ ಬರ್ತಿದೆ. ನಿರ್ಮಾಪಕ ಎಂ ಮುನೇಗೌಡ ಯಾವುದೇ ರಾಜಿ ಇಲ್ಲದೆ ಅದ್ದೂರಿ ಬಜೆಟ್ ಅಲ್ಲಿ ಈ ಚಿತ್ರವನ್ನ ನಿರ್ಮಾಣ ಮಾಡಿತ್ತು. ಇಡೀ ಚಿತ್ರತಂಡ ಈಗಿನಿಂದಲೇ ವಿಭಿನ್ನ ಪ್ರಮೋಷನ್ ಸ್ಟ್ರಾಟಜಿ ಮೂಲಕ ಕರ್ನಾಟಕದಾದ್ಯಂತ ಅಯೋಗ್ಯನ ಹವಾ ಕ್ರಿಯೇಟ್ ಮಾಡ್ತಿದೆ. ಈಗಾಗಲೇ ಈ ಚಿತ್ರದ ಮೊದಲ ರೊಮ್ಯಾಂಟಿಕ್ ಟ್ರ್ಯಾಕ್ ಮುದ್ದು ಪುಟ್ಲಕ್ಷ್ಮಿ ಸಾಂಗ್ ರಿಲೀಸ್ ಆಗಿ ಲಕ್ಷಾಂತರ ಪ್ರೇಕ್ಷಕರ ದಿಲ್ ಗೆದ್ದು ಯೂಟ್ಯೂಬ್ ಅಲ್ಲಿ ಟ್ರೆಂಡಿಂಗ್ ನಲ್ಲಿತ್ತು. ಈಗ ಅದರ ಬೆನ್ನಲ್ಲೇ ಚಿತ್ರತಂಡ ಬಿಡುಗಡೆ ಮಾಡಿರೋ ಮಾಸ್ ಹಾಗೂ ಪಕ್ಕಾ ಕಮರ್ಷಿಯಲ್ ನಂಬರ್ ಅಣ್ಣ ಬಂದ್ರೆ ಹಾಡು ಇಡೀ ಸೋಷಿಯಲ್ ಮೀಡಿಯಾದಲ್ಲಿ ಸಂಚಲನ ಸೃಷ್ಟಿಸಿದೆ. ಹೌದು, ಇತ್ತೀಚೆಗೆ ಬೆಂಗಳೂರಲ್ಲಿ ಈ ಸಾಂಗ್ ಲಾಂಚ್ ಇವೆಂಟ್ ಆಗಿದ್ದು ಲಿರಿಕಲ್ ವಿಡಿಯೋ ಸಾಂಗ್ ಅನ್ನ ರಿಲೀಸ್ ಮಾಡಲಾಗಿದೆ. ಇಡೀ ಚಿತ್ರತಂಡ ಒಂದೇ ವೇದಿಕೆಯಲ್ಲಿ ಜಮಾಯಿಸಿ ಹಾಡು ಪ್ಲೇ ಆಗ್ತಿದ್ದಂತೆ ನಟ ಸತೀಶ್ ನೀನಾಸಂ ಜೊತೆಗೆ ಚಿತ್ರದ ಡೈರೆಕ್ಟರ್ ಮಹೇಶ್ ಕುಮಾರ್ ಹಾಗೂ ಇಡೀ ಟೀಮ್ ಸ್ಟೇಜ್ ಮೇಲೆ ಅಣ್ಣ ಬಂದ್ರೆ ಹಾಡಿಗೆ ಭರ್ಜರಿ ಹೆಜ್ಜೆ ಹಾಕಿದ್ದಾರೆ. ಈ ಸಾಂಗ್ ಅಲ್ಲಿ ಸತೀಶ್ ಅವರ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಮತ್ತು ಅವರ ಎನರ್ಜಿ ಲೆವೆಲ್ ಹಳೆ ಅಯೋಗ್ಯನಿಗಿಂತ ದುಪ್ಪಟ್ಟಾಗಿದೆ ಅನ್ನೋದು ಲಿರಿಕಲ್ ಝಲಕ್ ನೋಡಿದ್ರೇನೆ ಗೊತ್ತಾಗ್ತದೆ. ಇನ್ನು ಹಾಡು ರಿಲೀಸ್ ಬೆನ್ನಲ್ಲೇ ನಟ ಸತೀಶ್ ನೀನಾಸಂ ವೇದಿಕೆ ಮೇಲೆ ಅಸಮಾಧಾನ ಹೊರಹಾಕಿದ್ದಾರೆ. ಡೈರೆಕ್ಟರ್ ಮಹೇಶ್ ಕುಮಾರ್ ಅವರನ್ನ ಟ್ರೋಲ್ ಮಾಡೋರು ಹಾಗೂ ಸೋಷಿಯಲ್ ಮೀಡಿಯಾದಲ್ಲಿ ನೆಗೆಟಿವ್ ಕಮೆಂಟ್ ಹಾಕೋರ ವಿರುದ್ಧ ಮಂಡ್ಯ ಸ್ಟೈಲ್ ಅಲ್ಲಿ ಖಡಕ್ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಹಾಗೆ ಮಹೇಶ್ ಬಗ್ಗೆ ನಾನು 2 ಮಾತು ಹೇಳಲೇಬೇಕು. ಅವನು ಹಂಗೆ ಪಾಪ ಸಾಕಷ್ಟು ಅವಮಾನಗಳು, ಹಳ್ಳಿಯಿಂದ ಬಂದವನು ಎಲ್ಲ ಒಂದು ಇಂಗ್ಲೀಷ್ ಮಿಸ್ ಆದ್ರೆ ಅದನ್ನು ಟ್ರೋಲ್ ಮಾಡಿ ಅವನ ಬಗ್ಗೆ ಬಾಯಿಗೆ ಬಂದಂಗೆ ಮಾತಾಡಿ ಅದನ್ನೇ ಇಟ್ಕೊಂಡು ಮೆರವಣಿಗೆ ಮಾಡಿ ಅವನ್ನ ದಡ್ಡ ಅನ್ನೋ ಥರನೋ ಇನ್ನೊಂದು ಥರನೋ ಏನೇನೋ ಪೋಟ್ರೆ ಮಾಡ್ತಾ ಎಷ್ಟು ಜನ ಬುದ್ಧಿವಂತರು. ನಾನು ಅವತ್ತು ಎಜುಕೇಷನ್ ಅಂದಿದ್ದು ಆ ಎಜುಕೇಷನ್ ಅಲ್ಲ, ಸಿನಿಮಾ ಜ್ಞಾನ ಬೇಕು ಅಂತ ನಾನು ಹೇಳಿದೆ. ಅವತ್ತು ಕಾಂಟ್ರವರ್ಸಿ ಆಯಿತು, ಅದನ್ನೇ ಹೇಳಿದ್ದು. ನಾನು ಅವನೆಲ್ಲ ಏನು ಡಿಗ್ರಿ ಮಾಡಿದವರಲ್ಲ, ಬಟ್ ಬಂದು ಯಾವುದೋ ಊರಿಂದ ಒಂದು ಹಳ್ಳಿಯಿಂದ 10 ವರ್ಷ ಸಿನಿಮಾ ಕಲ್ತಿದ್ದಾನೆ ಅವನು. 15 ವರ್ಷ ಮಣ್ಣು ಓದ್ತಿದ್ದಾನೆ ಸಿನಿಮಾದಲ್ಲಿ. ಟೀ ಕಾಫಿ ಕೊಡೋದ್ರಿಂದ ಇದು ಪ್ರತಿಯೊಂದರಲ್ಲೂ ನಿಂತಿದ್ದಾನೆ. ಸಣ್ಣ ಪುಟ್ಟ ತಪ್ಪುಗಳಾಗ್ತವೆ, ಕ್ಷಮಿಸ್ಕೊಂಡು ಮುಂದಕ್ಕೆ ಹೋಗ್ಬೇಕು. ಮನುಷ್ಯ ಹಂಗೆ ಅಲ್ವಾ, ನಮ್ಮ ತಾಯಿ ಇಂಗ್ಲೀಷ್ ಬರಲ್ಲ ಹಂಗಂತ ಗ್ರೇಟ್ ಅಲ್ವಾ? ಆ ವಿಚಾರಗಳನ್ನ ಇಟ್ಕೊಂಡು ಒಬ್ಬ ವ್ಯಕ್ತಿನ ತುಳಿದ್ಬಿಟ್ರೆ, ಸಪ್ರೆಸ್ ಮಾಡ್ಬಿಟ್ರೆ ಎದ್ದೇಳಿದಂಗೆ ಜನ. ಹಂಗೆ ನಾನು ಅವನಲ್ಲಿ ಕಂಡಿದ್ದ ಅವತ್ತು ಅಯೋಗ್ಯ ಅಂತ ಸ್ಕ್ರಿಪ್ಟ್ ತಗೊಂಬಂದಾಗ ಅವ್ನ ಸ್ಕ್ರಿಪ್ಟ್ ಕಾಣಿಸ್ತು, ಅವ್ನ ಕೆಲಸ ಕಾಣಿಸ್ತು ನನಗೆ, ಬಾ ಸಿನಿಮಾ ಮಾಡೋಣ ಅಂತಂದೆ. ನಿಂತ್ಕೊಂಡೆ.
ಇನ್ನು ಈ ಮಾಸ್ ಆಂಥಮ್ ಇಷ್ಟೊಂದು ವೈರಲ್ ಆಗೋಕೆ ಅದಕ್ಕೆ ಕೆಲಸ ಮಾಡಿರೋ ತಾಂತ್ರಿಕ ತಂಡ ಪ್ರಮುಖ ಕಾರಣ. ಸ್ಯಾಂಡಲ್ವುಡ್ನ ಹಿಟ್ ಸಾಂಗ್ ಸರದಾರ ಖ್ಯಾತ ನಿರ್ದೇಶಕ ಚೇತನ್ ಬಹದ್ದೂರ್ ಈ ಹಾಡಿಗೆ ಪಕ್ಕಾ ಲೋಕಲ್ ರಾ ಹಾಗೂ ಕ್ಯಾಚಿ ಸಾಹಿತ್ಯ ಬರೆದಿದ್ದು ಪ್ರತಿಯೊಬ್ಬ ಯೂತ್ಗೆ ಕನೆಕ್ಟ್ ಆಗೋ ತರ ಲೈನ್ಸ್ ಉಲ್ಲೇಖಿಸಿರೋದು ಅದ್ಭುತ. ಇನ್ನು ಈ ಹೈ ಎನರ್ಜಿ ಹಾಡಿಗೆ ಕೊರಿಯೋಗ್ರಾಫರ್ ಸಂತೋಷ್ ಮಾಸ್ ಸ್ಟೆಪ್ಸ್ ಹೇಳ್ಕೊಟ್ಟಿದ್ದು ಅದಕ್ಕೆ ಮಸ್ತ್ ಆಗಿ ಧ್ವನಿ ನೀಡಿ ಜೀವ ತುಂಬಿರೋದು ಸೌತ್ ಇಂಡಸ್ಟ್ರಿಯ ಸೆನ್ಸೇಷನಲ್ ಸಿಂಗರ್ ಆಂಟೋನಿ ದಾಸನ್. ಮಂಡ್ಯದ ಮಣ್ಣಿನ ಸೊಗಡಿನ ಜೊತೆ ವೆಸ್ಟರ್ನ್ ರಿದಮ್ ಹಾಗೂ ಫೋಕ್ ಬೀಟ್ಸ್ ಮಿಕ್ಸ್ ಆಗಿರೋ ಈ ಹಾಡು ಸದ್ಯ ರೀಲ್ಸ್ ಲೋಕದಲ್ಲಿ ಹಾಗೂ ಇನ್ಸ್ಟಾಗ್ರಾಮ್ ಆಡಿಯೋ ಟ್ರೆಂಡಿಂಗ್ ಲಿಸ್ಟ್ ನಲ್ಲಿ ಟಾಪ್ 1 ನಲ್ಲಿ ಕೂತಿದೆ. ಅಣ್ಣ ಬಂದ್ರೆ ಜೋಸ್ ಬರ್ತದೆ, ಮಾತಾಡ್ಬಿಟ್ರೆ ಬಲ ಬರ್ತದೆ, ಶತ್ರು ಎದೆಲ್ ಜ್ವರ ಬರ್ತದೆ. ಇದೀಗ ಮೊದಲ ಭಾಗದ ಯಶಸ್ಸಿನ ನಂತರ ಅಯೋಗ್ಯ 2 ಮೇಲಿರೋ ನಿರೀಕ್ಷೆಗಳು ಗಗನ ಮುಟ್ಟಿವೆ. ನಿರ್ದೇಶಕ ಮಹೇಶ್ ಕುಮಾರ್ ಈ ಬಾರಿ ಕಥೆಯಲ್ಲಿ ಮಂಡ್ಯದ ರಾಜಕೀಯ, ಕಾಮಿಡಿ ಮತ್ತು ಲವ್ ಸ್ಟೋರಿಯನ್ನ ರೋಚಕವಾಗಿ ಹೆಣೆದಿದ್ದಾರೆ. ಹಳೆ ಅಯೋಗ್ಯನಿಗಿಂತ ಈ ಹೊಸ ಅಯೋಗ್ಯ ಇನ್ನು 100 ಪಟ್ಟು ಗ್ಯಾರಂಟಿ ಎಂಟರ್ಟೈನ್ಮೆಂಟ್ ಕೊಡಲಿದ್ದಾನೆ ಅನ್ನೋ ಭರವಸೆ ಬಿಡುಗಡೆಯಾಗಿರೋ ಪ್ರಮೋಷನಲ್ ಕಂಟೆಂಟ್ಗಳು ನೀಡ್ತಾ ಇವೆ. ಒಟ್ನಲ್ಲಿ ಆಗಸ್ಟ್ 7ಕ್ಕೆ ಕರ್ನಾಟಕದಾದ್ಯಂತ ಚಿತ್ರಮಂದಿರಗಳಲ್ಲಿ ಯಶ್ ಅಣ್ತಮ್ಮನ ಅಸಲಿ ಆರ್ಭಟ ಕ್ರಾಂತಿ ಶುರುವಾಗಲಿದ್ದು ಗಾಂಧಿನಗರದ ಬಾಕ್ಸ್ ಆಫೀಸ್ ಕೊಳ್ಳೆ ಹೊಡೆಯೋಕೆ ಅಯೋಗ್ಯ ಟೀಮ್ ಎಲ್ಲಾ ತರದ ಅಸ್ತ್ರಗಳೊಂದಿಗೆ ಪಕ್ಕಾ ಪ್ಲಾನ್ ಮಾಡಿ ಅಖಾಡಕ್ಕೆ ರೆಡಿಯಾಗಿದೆ. ಚಂದನ ಎಂಟರ್ಟೈನ್ಮೆಂಟ್ ಬ್ಯೂರೋ, ಜನಶಕ್ತಿ ನ್ಯೂಸ್, ಬೆಂಗಳೂರು.